ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ವೈದ್ಯಕೀಯ ಸೀಟುಗಳ ಹಂಚಿಕೆ ಬಗ್ಗೆ ಸಹ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ನಮಗೆ ವಿನಂತಿಯನ್ನು ಮಾಡಿಕೊಂಡಿದ್ದರು. ನಾನು ಈ ಹಿಂದೆ ಸಹ ಹೇಳಿದ್ದೆ, ಬೇರೆ ಬೇರೆ ಕೋರ್ಸನ್ನು ಬೇರೆ ಬೇರೆ ಹಂತದಲ್ಲಿ ನಾವು ವಿಡಿಯೋ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತೇಳಿ. ತಮಗೆಲ್ಲ ಗೊತ್ತಿರುವಂತೆ ವೈದ್ಯಕೀಯ, ದಂತವೈದ್ಯಕೀಯ ಹಾಗೂ ಆಯುಷ್ ಈ 3 ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀಟು ಪರೀಕ್ಷೆ ಅಂಕಗಳ ಆಧಾರದ ಮೇಲೆ ಸೀಟು ಹಂಚಿಕೆ ಆಗುತ್ತೆ. ನೀಟ್ ರಿಸಲ್ಟ್ ಬಂದ ತಕ್ಷಣ ಕರ್ನಾಟಕ ರಾಜ್ಯದ ಎಷ್ಟು ವಿದ್ಯಾರ್ಥಿಗಳು ಮತ್ತು ಮ್ಯಾನೇಜ್ಮೆಂಟ್ ಸೀಟಿಗೆ ದೇಶದ ಬೇರೆ ಬೇರೆ ವಿದ್ಯಾರ್ಥಿಗಳು ಸಹ ಅರ್ಹತೆ ಗಳಿಸೋದ್ರಿಂದ ಆ ಎಲ್ಲ ಡೇಟಾವನ್ನು ನಮಗೆ ಕೊಡ್ತಾರೆ. ನಂತರ ನಾವು ಈಗಾಗಲೇ KEAನಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ, ನಮ್ಮಲ್ಲಿ ಎಕ್ಸಾಮ್ ಬರೆದಿದ್ದೀರಾ, ಕೆಲವರು ಎಕ್ಸಾಮ್ ಬರೀಲಿಲ್ಲ ಅಂದರೂ ನೀಟಿಗೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ, ನಿಮ್ಮದು ಎಲ್ಲ ನೀಟಿನ ರ್ಯಾಂಕು ನಿಮ್ಮ ಒಂದು CET ಅಪ್ಲಿಕೇಶನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕೆಲವರು ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಬೇಕಾಗಿರುತ್ತೆ, ಇಲ್ಲ ನೀಟಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಮೆಡಿಕಲ್ ಹೋಗಬೇಕಾಗಿರುತ್ತೆ. ತಾವು KEAನಲ್ಲಿ ರಿಜಿಸ್ಟ್ರೇಷನ್ನೇ ಮಾಡಿಸಿಲ್ಲದೆ ಇರ್ಬೋದು, ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಒಂದು ಸರಿ ನೀಟ್ ರಿಸಲ್ಟ್ ಬಂದ ನಂತರ ನಿಮಗೆ ಸಹ ರಿಜಿಸ್ಟ್ರೇಷನ್ನಿಗೆ ನಾವು ಅವಕಾಶವನ್ನು ಮಾಡಿಕೊಳ್ತೀವಿ. ಇವತ್ತಿನ ವಿಡಿಯೋದ್ದು ವಿಶೇಷ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜುಗಳಿದೆ, ಎಷ್ಟು ಡೆಂಟಲ್ ಕಾಲೇಜುಗಳಿದೆ, ಈ ಎಲ್ಲ ಕಾಲೇಜುಗಳಿಗೆ ಯಾವ ರೀತಿ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ, ಏನು ಫೀಸು ಸ್ಟ್ರಕ್ಚರ್ ಇರುತ್ತೆ, ಯಾವ ರೀತಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗುತ್ತೆ ಅನ್ನುವಂಥದ್ದಕ್ಕೆ ತಮಗೆ ಸಾಕಷ್ಟು ಕೌನ್ಸಿಲರ್ಗಳು, ಮೆಂಟರ್ಸ್ಗಳು, ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ತಾವು ನೋಡಿದ್ದೀರ. ಆದರೆ ನನ್ನ ಒಂದು ಪ್ರಯತ್ನ ಏನು ಅಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ಲು, ಡೆಂಟಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಯಾರು ಅಧಿಕೃತವಾದಂಥ ಒಂದು ಬಾಡಿ, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ DME, ಅವರು ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಏನು ಪರೀಕ್ಷೆ ಮತ್ತೊಂದೆಲ್ಲ ಮಾಡ್ತಾರೆ, ಅಫಿಲಿಯೇಷನ್ ಕೊಡ್ತಾರೆ. ಈ ಸೀಟು ಹಂಚಿಕೆ ಮಾಡುವಂಥದ್ದು, ಈ ಎಲ್ಲ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೊಡುವಂಥ ಎಲ್ಲ ಪ್ರಕ್ರಿಯೆಯಲ್ಲಿ ಒಂದು ಬಾಡಿ ಅಂತಂದರೆ DME ಅವರು ಆಗ್ತಾರೆ. ಮೆಡಿಕಲ್ ಎಜುಕೇಷನ್ನ ಅನುಮತಿ ಮೇಲೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ನಾನಿವತ್ತು ಮೆಡಿಕಲ್ಲು ಮತ್ತು ಡೆಂಟಲ್ಲು ಸೀಟು ಹಂಚಿಕೆ, ಕಾಲೇಜು ಮತ್ತು ಫೀಸಿನ ಮಾಹಿತಿ ಕುರಿತು ತಮಗೆ ವಿವರಣೆಯನ್ನು ನೀಡುವಂಥದ್ದಕ್ಕೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವಂತಹ, ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿರುವಂತಹ ಶ್ರೀನಿವಾಸ್ ಮೂರ್ತಿ ಅವರನ್ನು ನಾವು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೀವಿ. ಅಂದರೆ ಇದು ಅಧಿಕೃತ ಮಾಹಿತಿ, ಅಂದರೆ ಇಲಾಖೆಯವರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅಧಿಕೃತವಾಗಿ ತಮಗೆ ನೀಡ್ತಾರೆ. ತಾವು ದಯಮಾಡಿ ಆ ಮಾಹಿತಿಯನ್ನು ತಾವು ಕೇಳಿ, ತಮಗೆ ಮತ್ತು ಯಾವುದಾದ್ರೂ ಅನುಮಾನಗಳು ಬಂತು ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ತಮಗೆ ಕಳಿಸ್ತೀವಿ. ತಾವು ಮೇಯ್ಲು ಏನಾದರೂ ನಮಗೆ ಮಾಡಿದರೆ ಸಹ ನಾವು ಅದನ್ನು ತಮಗೆ ಸರಿಯಾದ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಉಪನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ. ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಬಹಳಷ್ಟು ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳು, ಪ್ರಶ್ನೆಗಳು, ಹೇಗೆ ಇದನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಾವು ಭಾಗವಹಿಸಬೇಕು, ಅದರ ಕುರಿತಾಗಿ ಮಾಹಿತಿ ಎಲ್ಲಿ ದೊರೆಯುತ್ತದೆ ಎಂಬಿತ್ಯಾದಿ ಕ್ವಶನ್ಗಳು ಅಥವಾ ಪ್ರಶ್ನೆಗಳು ತಮ್ಮಲ್ಲಿ ಇರುತ್ತದೆ. ಸೊ ಆದಷ್ಟು ತಕ್ಕ ಮಟ್ಟಿಗೆ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡು, ಹಾಗೂ ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿಯಿಂದ ಹಿಡಿದು ಸೀಟ್ ಸೆಲೆಕ್ಷನ್ನಿಂದ ಹಿಡಿದು ಕಾಲೇಜುಗಳ ಕುರಿತಾಗಿ ಮಾಹಿತಿಯಿಂದ ಹಿಡಿದು ಮತ್ತು ಈ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಶುಲ್ಕವನ್ನು ಯಾವ ರೀತಿ ಭರಿಸಬೇಕು, ಅಡ್ಮಿಷನ್ ಯಾವ ರೀತಿ ತಗೋಬೇಕು ಎನ್ನುವ ಎಲ್ಲ ಮಾಹಿತಿಯನ್ನು ವಿಡಿಯೋ ಮೂಲಕ ತಮ್ಮಲ್ಲಿ ಹಂಚಿಕೊಳ್ಳಲಾಗುವುದು. ಹೀಗಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ಆದಷ್ಟು ತಾವು ಮಧ್ಯವರ್ತಿಗಳ ಮೂಲಕ ಇದರ ಕುರಿತಾಗಿ ವ್ಯವಹರಿಸದೆ ನಿರಂತರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ಹಾಗೂ ನಾವೇನೋ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವೋ ಬ್ರೋಷರನ್ನು ಕುಲಂಕುಷವಾಗಿ ತಾವು ಓದಿದಲ್ಲಿ ತಮ್ಮ ಎಲ್ಲ ಸಂಶಯಗಳು, ಡೌಟ್ಗಳು ದೂರವಾಗುತ್ತವೆ ಎಂದು ನಾನು ಅಭಿಪ್ರಾಯಪಡುತ್ತೇನೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ 71 ವೈದ್ಯಕೀಯ ಕಾಲೇಜುಗಳು ಹಾಗೂ 45 ದಂತ ವೈದ್ಯಕೀಯ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದೆ. ಈ 71 ವೈದ್ಯಕೀಯ ಕಾಲೇಜುಗಳಲ್ಲಿ 24 ಸರ್ಕಾರಿ ಒಡೆತನದಲ್ಲಿದೆ ಹಾಗೂ ಬಾಕಿ ಇರೋದೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಿರ್ತದೆ. ಹಾಗೆ 45 ಏನು ದಂತ ವೈದ್ಯಕೀಯ ಕಾಲೇಜುಗಳಿದ್ದಾವೆ, ಅದರಲ್ಲಿ 3 ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಾಗಿವೆ ಹಾಗೂ ಬಾಕಿ ಇರೋ ಕಾಲೇಜುಗಳೆಲ್ಲ ಪ್ರೈವೇಟ್ ಡೆಂಟಲ್ ಕಾಲೇಜಸ್. ಸೊ ಇವತ್ತೇನು ನಾನು ತಮ್ಮಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆಂದರೆ, ಭಾಳಷ್ಟು ತಮ್ಮಲ್ಲಿ ಈಗ ಈ ಪರೀಕ್ಷೆ ಬರೆದಾಗಿದೆ, ಫಲಿತಾಂಶ ಯಾವಾಗ ಬರ್ಬೋದು, ಬಂದ ನಂತರ ನಾವು ಏನು ಮಾಡಬೇಕು, ಯಾವ ರೀತಿ ನಾವು ಮುಂದುವರಿಬೇಕು ಎನ್ನುವ ತಮ್ಮ
ಆತಂಕ ಅಥವಾ ಕುತೂಹಲ ಒಂದು ಇರುತ್ತದೆ. ಈ ಫಲಿತಾಂಶವೇನಾದರೂ ಪ್ರಕಟವಾದ ನಂತರ ನಾವು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರು ಪ್ರಸ್ತುತಪಡಿಸುವ ಅಥವಾ ಅವರು ಹೊರಡಿಸುವ ಟೈಮ್ ಶೆಡ್ಯೂಲ್ ಅದರ ಪ್ರಕಾರ ಕಾರ್ಯನಿರ್ವಹಿಸುತ್ತೇವೆ. ಆಲ್ ಇಂಡಿಯಾ ಕೋಟಾ ಸೀಟುಗಳಿಗೆ ಹಾಗೂ ಡೀಮ್ಡ್ ಯೂನಿವರ್ಸಿಟಿ ಕೋಟಾ ಸೀಟುಗಳಿಗೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ ಕೌನ್ಸಿಲಿಂಗ್ ನಡೆಸಲಾಗುತ್ತದೆ. ಹಾಗೂ ಕರ್ನಾಟಕ ಸರ್ಕಾರದ ಕೋಟಾ ಸೀಟುಗಳಿಗೆ ಕರ್ನಾಟಕ ಸರ್ಕಾರ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಈ ಎರಡು ಸೀಟು ಹಂಚಿಕೆಯು ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಗೆ ಏನು ಟೈಮ್ ಶೆಡ್ಯೂಲ್ ಇಶ್ಯೂ ಮಾಡ್ತಾರೆ ಅದರ ಮೇಲೆಯೇ ಅವಲಂಬಿತರಾಗುತ್ತದೆ. ಆಲ್ ಇಂಡಿಯಾ ಕೋಟಾ ಸೀಟುಗಳಿಗೆ ಸೀಟು ಹಂಚಿಕೆ ಆದ 1 ವಾರ ಅಥವಾ 10 ದಿನಗಳ ನಂತರ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗುತ್ತದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಅದರಲ್ಲಿ ಹೊರಡಿಸಿರುವ ಆದೇಶದಂತೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯು 4 ಸುತ್ತುಗಳಲ್ಲಿ ನಡೆಯುತ್ತದೆ. ಮೊದಲನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು ಅಥವಾ ಮಾಪಪ್ ರೌಂಡ್, 4ನೇ ಸುತ್ತು ಅದು ಸ್ಟ್ರೇ ವೇಕೆನ್ಸಿ ರೌಂಡ್. ಸೊ ಈ 4 ಸುತ್ತುಗಳು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದು ಪ್ಯಾರಲಲ್ ಆಗಿ, ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ 1 ವಾರದ ಅಂತರದಲ್ಲಿ ನಮ್ಮದು ಫಸ್ಟ್ ರೌಂಡ್ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತದೆ. ಹೀಗಾಗಿ ಇವೆರಡು ಓವರ್ಲ್ಯಾಪ್ ಆಗಲ್ಲ. ಅಂದರೆ ನಿಮಗೇನಾದರೂ ಆಲ್ ಇಂಡಿಯಾ ಕೋಟಾದಲ್ಲಿ ಭಾಗವಹಿಸಿ ಇಚ್ಛೆ ಇದ್ದು ಅಲ್ಲಿ ಏನಾದರೂ ಸೀಟ್ ದೊರೆತಲ್ಲಿ ಅಲ್ಲಿ ತಗೋಬೋದು. ಅಲ್ಲಿ ಭಾಗವಹಿಸಿ ನಿಮಗೆ ಸೀಟ್ ದೊರೆಯದೇ ಹೋದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಾವು ಪ್ರಾರಂಭಿಸುವ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಇಲ್ಲಿ ಕೂಡ ಸೀಟನ್ನು ಆಯ್ಕೆ ಮಾಡಲು ತಮಗೆ ಅವಕಾಶ ಇರುತ್ತದೆ. ಸೊ ಈ ಕುರಿತಾಗಿ ತಮ್ಮಲ್ಲಿ ಯಾವುದೇ ಗೊಂದಲ ಬೇಡ. ಸೊ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ತಾವು ನಿರಂತರವಾಗಿ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ ಏನು ಪಬ್ಲಿಷ್ ಮಾಡ್ತಾರೆ ಬ್ರೋಷರು ಅಥವಾ ಟೈಮ್ ಶೆಡ್ಯೂಲ್ ಅದನ್ನು ನೋಡ್ತಾ ಇರಬೇಕು. ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವೆಬ್ಸೈಟಲ್ಲಿ ಏನು ನಾವು ಪಬ್ಲಿಷ್ ಮಾಡ್ತೀವಿ ಟೈಮ್ ಶೆಡ್ಯೂಲ್, ಅದನ್ನು ನಿರಂತರವಾಗಿ ತಪ್ಪದೆ ಗಮನಿಸ್ತಾ ಇರಬೇಕು. ಹಾಗೂ ಈ 4 ಸುತ್ತುಗಳು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಇದು ಯಾವ ರೀತಿಯಾಗಿ ನಡೆಯುತ್ತದೆ ಅಂತೇಳಿ ನಾವು ಬ್ರೋಷರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತೇವೆ. ಹಾಗೂ ನಾವು ಇದರಲ್ಲಿ ಪಾಲಿಸಬೇಕಾದ ನಿಯಮಗಳೇನಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಆಪ್ಷನ್ ಎಂಟ್ರಿ ಹಾಕಬೇಕು, ಯಾವ ರೀತಿ ಸೀಟ್ ಸೆಲೆಕ್ಷನ್ ಆದ ತಕ್ಷಣ ಕಾಲೇಜು ಹೋಗಿ ಜಾಯ್ನ್ ಆಗಬೇಕು, ಫೀಸ್ ಅನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲೇ ತಾವು ಭರಿಸಬೇಕಾಗಿರೋದ್ರಿಂದ ಅದನ್ನು ಕೂಡ ತಾವು ಮಾಹಿತಿಯನ್ನು ತಮಗೆ ಸಂಪೂರ್ಣವಾಗಿ ನೀಡಲಾಗುತ್ತದೆ. ಹೀಗಾಗಿ ಯಾವುದೇ ಮಧ್ಯವರ್ತಿಗಳ ಆಶ್ವಾಸನೆಗೆ ತಾವು ಒಳಗಾಗಿ ವಂಚನೆಗೊಳಗಾಗದೆ, ಆತಂಕಕ್ಕೊಳಗಾಗದೆ ಸಂಪೂರ್ಣವಾಗಿ KE ವೆಬ್ಸೈಟನ್ನು ಓದಿದಲ್ಲಿ ಅಥವಾ ಬ್ರೋಷರನ್ನು ನೋಡಿದಲ್ಲಿ ಹಾಗೂ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಏನು ಪಬ್ಲಿಷ್ ಮಾಡ್ತಾರೆ ಬ್ರೋಷರ್ ಅದನ್ನು ಸಂಪೂರ್ಣವಾಗಿ ಓದಿದಲ್ಲಿ ತಮಗೆ ಪೂರ್ಣವಾದ ಮಾಹಿತಿ ಲಭಿಸಿ ತಮ್ಮ ಆತಂಕವೆಲ್ಲ ದೂರವಾಗೋದರಲ್ಲಿ ಸಂಶಯವಿಲ್ಲ ಎಂದು ನಾನು ಆಶಯ ವ್ಯಕ್ತಪಡಿಸುತ್ತೇನೆ. ಮುಂದುವರೆದು ಈಗ ನಮ್ಮ ಸೀಟ್ ಡಿಸ್ಟ್ರಿಬ್ಯೂಷನ್ ಈ ಕಾಲೇಜುಗಳಲ್ಲಿ ಯಾವ ರೀತಿ ಆಗುತ್ತದೆ. ಈಗ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ನೋಡಿದಲ್ಲಿ 15% ಸೀಟುಗಳನ್ನು ನಾವು ಆಲ್ ಇಂಡಿಯಾ ಕೋಟಾ ಮೂಲಕ ಅದು MCCನೇ ಫಿಲಪ್ ಮಾಡುತ್ತೆ. ಹಾಗೂ ಉಳಿದ 85% ಸೀಟುಗಳನ್ನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾವು ಭರ್ತಿ ಮಾಡುತ್ತೇವೆ. ನೀವು ಪ್ರೈವೇಟ್ ಕಾಲೇಜುಗಳಿಗೆ ಬಂದಲ್ಲಿ ಪ್ರೈವೇಟ್ ಕಾಲೇಜಿನವರು ಒಂದು 40% ಸೀಟುಗಳನ್ನು ಅಥವಾ ಮೈನಾರಿಟಿ ಕಾಲೇಜ್ ಆದರೆ 20-25% ಸೀಟುಗಳನ್ನು ಅವರು ಸರ್ಕಾರಕ್ಕೆ ಬಿಟ್ಟುಕೊಡುತ್ತಾರೆ. ಬಾಕಿ ಒಂದು 70-65% ಸೀಟುಗಳನ್ನು ಅವರು ಪ್ರೈವೇಟ್ ಕೋಟಾ ಸೀಟುಗಳಾಗಿ ಪರಿವರ್ತಿಸಿ NRI ಕೋಟಾ ಹಾಗೂ ಮ್ಯಾನೇಜ್ಮೆಂಟ್ ಕೋಟಾಗಳಿಗೆ ಪರಿವರ್ತಿಸಿ ಅದರ ಅಡಿಯಲ್ಲಿ ತುಂಬಲಾಗುತ್ತದೆ. ಹಾಗೂ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಈ ಎಲ್ಲ 4 ಸುತ್ತುಗಳು ಆನ್ಲೈನ್ ಮೂಲಕ ನಡೆಸಲಾಗುತ್ತದೆ. ಸೊ ತಮಗೆ ಯಾವುದಾದ್ರೂ ಮಧ್ಯವರ್ತಿಗಳು NRI ಕೋಟಾ ಸೀಟುಗಳನ್ನು ಕೊಡಿಸುವುದಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳನ್ನು ತಾವೇ ಖುದ್ದಾಗಿ ಕೊಡಿಸುವುದಾಗಲಿ ತಮ್ಮಲ್ಲಿ ಏನಾದರೂ ಹೇಳಿದರೆ ಅದನ್ನು ನಂಬದೆ ಈ ಎಲ್ಲ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮುಖಾಂತರವೇ ಮೆರಿಟ್ ಆಧಾರದ ಮೇಲೆ ತುಂಬಲಾಗುವುದು ಎಂದು ತಮ್ಮಲ್ಲಿ ಸ್ಪಷ್ಟಪಡಿಸುತ್ತೇನೆ. ಹಾಗೂ ಈ ಕುರಿತಾಗಿ ನಾವೇನು ಕಾಲಕಾಲಕ್ಕೆ ಪ್ರತಿ ರೌಂಡಿಗೆ ಏನು ನಾವು ಪಬ್ಲಿಷ್ ಮಾಡ್ತೀವಿ ನೋಟಿಫಿಕೇಶನ್ ಮತ್ತು ನಿಯಮಗಳನ್ನೇನು ನಾವು ತಮ್ಮಲ್ಲಿ ತಿಳಿಸ್ತೇವೆ ಅದನ್ನು ಪಾಲನೆ ಮಾಡಿದಲ್ಲಿ ತಮಗೆ ಯಾವುದೇ ಆತಂಕವಿಲ್ಲದೆ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮಗೆ ತಮ್ಮ ಮೆರಿಟ್ಗೆ ಅನುಗುಣವಾಗಿ ತಮ್ಮ ಇಚ್ಛೆಗೆ ಅನುಗುಣವಾಗಿ, ಯಾಕಂದರೆ ಆಪ್ಷನ್ ಎಂಟ್ರಿ ಅಂತ ನಾವು ಹೇಳೋದೇ ಅದಕ್ಕೆ ನಿಮ್ಗೆ ಯಾವ ಕಾಲೇಜು ಬೇಕೋ ಅದನ್ನು ಫಸ್ಟ್ ಪ್ರಿಫರೆನ್ಸು, ಅದು ದೊರಕದೆ ಹೋದರೆ ಯಾವ ಕಾಲೇಜ್ ಬೇಕೋ ಅದನ್ನು ಸೆಕೆಂಡ್ ಪ್ರಿಫರೆನ್ಸು, ಈ ಥರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತದೆ. ಆ ಆಪ್ಷನ್ ಎಂಟ್ರಿ ಮೂಲಕ ತಮಗೆ ಯಾವುದೇ ಕಾಲೇಜ್ ಇಷ್ಟನೋ ಅದನ್ನು ಆಯ್ಕೆ ಮಾಡಿ
ತಮ್ಮ ಮೆರಿಟ್ ಆಧಾರದ ಮೇಲೆ ಸೀಟ್ ದೊರೆತಲ್ಲಿ ತಾವು ಪ್ರವೇಶಾತಿಯನ್ನು ಪಡೆಯಬಹುದಾಗಿರುತ್ತದೆ. ಮುಂದುವರೆದು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಮಹತ್ತರವಾದ ಒಂದು ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ಅದೇನೆಂದರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಎಲ್ಲ ಕಾಲೇಜುಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಆ ಕಾಲೇಜಲ್ಲಿ ಇರುವ ಸೌಲಭ್ಯಗಳು, ಆ ಕಾಲೇಜಿನಲ್ಲಿರುವ ಸಂಪೂರ್ಣ ಮಾನವ ಸಂಪನ್ಮೂಲವಾಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅದರ ಫೋಟೋ ಸಹಿತ ಎಲ್ಲ ಮಾಹಿತಿಯು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಲಭ್ಯ ಇರೋದರಿಂದ ತಾವು ಆ ವೆಬ್ಸೈಟನ್ನು ಸರಿಯಾಗಿ ನೋಡಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ಕಾಲೇಜನ್ನು ಆಯ್ಕೆ ಮಾಡಲು ತಾವು ಸಂಪೂರ್ಣ ಸ್ವತಂತ್ರರಾಗಿರುತ್ತೀರಿ. ಶ್ರೀನಿವಾಸ್ ಮೂರ್ತಿಯವರು ತಮಗೆಲ್ಲ ಈಗಾಗಲೇ ಡೆಂಟಲ್ಲು ಮತ್ತು ಮೆಡಿಕಲ್ ಸೀಟು ಎಷ್ಟಿರುತ್ತೆ, ಯಾವ ಶೇರಿಂಗ್ ಇರುತ್ತೆ, ನಾವು ಏನು ಅಲಾಟ್ ಮಾಡ್ತೀವಿ ಮತ್ತು MCC ಅವರು ಏನು ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ ಮತ್ತು ಫೀಸು ಯಾವ ರೀತಿ ಇರುತ್ತೆ, ಎಷ್ಟು ರೌಂಡಲ್ಲಿ ಸೀಟನ್ನು ಹಂಚಿಕೆ ಮಾಡ್ತಾರೆ ಅಂತನ್ನುವಂಥದ್ದನ್ನು ಶ್ರೀನಿವಾಸ್ ಮೂರ್ತಿಯವರು ಅಧಿಕೃತವಾಗಿ ಉಪನಿರ್ದೇಶಕರು DME ಅವರು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ, 100% ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಹಂಚಿಕೆ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೀಟು ಶೇರಿಂಗನ್ನು ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ ಸರ್ಕಾರ 3 ಥರದ ಸೀಟ್ಗಳಿಗೆ ಫೀಸನ್ನು ನಿಗದಿಪಡಿಸುತ್ತೆ. ತಾವು ಈಗಾಗಲೇ ಅವರೊಂದು ಏನು ಟೇಬಲ್ ಹಾಕಿದ್ರು ಅದರಲ್ಲಿ ತಾವು ನೋಡಿದ್ದೀರಾ. ಮ್ಯಾನೇಜ್ಮೆಂಟು ಮತ್ತು NRIಗೆ ಏನು ಸೀಟ್ಗಳು ನಿಗದಿಪಡಿಸಿದೆ ಸರ್ಕಾರ, ಆ 2 ಕೆಟಗರಿ ಸೀಟ್ಗಳಿಗೆ ಮ್ಯಾನೇಜ್ಮೆಂಟ್ ಅವರು ಫೀಸನ್ನು ನಿಗದಿಪಡಿಸುವಂತಹ ಅಧಿಕಾರವನ್ನು ಮೆಡಿಕಲ್ ಕಾಲೇಜವರು ಹೊಂದಿದ್ದಾರೆ. ಆದರೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರು ಹೊಂದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಒಂದು ಆದೇಶದಂತೆ 100% ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಹಂಚಿಕೆ ಆಗುವಂಥದ್ದು. ಈಗ ನನಗೆ ಯಾಕೆ ಇದನ್ನು ನಾನು ನಿಮಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಪೋಷಕರು ಈಗಾಗಲೇ ತಾವು ಮೆಡಿಕಲ್ ಕಾಲೇಜ್ಗಳಿಗೆ ಓಡಾಡಲಿಕ್ಕೆ ಶುರು ಮಾಡಿದ್ದೀರಾ. ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ನಮಗೆ ಅಡ್ಮಿಷನ್ ಕೊಟ್ಬಿಡಿ, ನಾವು ದುಡ್ಡು ಕೊಟ್ಬಿಡ್ತೀವಿ ಅಂತ. ನಿಮಗೆ ಕೆಲವರು ಫೋನ್ ಮಾಡಿ ನಾವು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡೋಣ ಅಂತ ನಿಮಗೆ ಕರೀತಾ ಇದ್ದಾರೆ. ಇದೆಲ್ಲ ನಮಗೆ ಮಾಹಿತಿ ಇದೆ. ನಿಮಗೆ ಯಾವ ಕಾಲೇಜವರು ನಿಮಗೆ ಖಂಡಿತ ನೀವು ಬನ್ನಿ ನಾವು ನಿಮಗೆ ಸೀಟ್ ಕೊಡ್ತೀವಿ ಅಂತ ಯಾವ ಕಾಲೇಜವರು ಹೇಳಲ್ಲ. ಯಾಕೆಂದರೆ ಎಲ್ಲ ಕಾಲೇಜವರು ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಾರೆ ಅಂತಂದರೆ ಅವರಿಗೆ ಸಂಪೂರ್ಣ ಕಾನೂನು ಜ್ಞಾನ ಇರುತ್ತೆ. ಅವರಿಗೆ ಗೊತ್ತು ಮ್ಯಾನೇಜ್ಮೆಂಟು NRIದು ಫೀಸ್ ಫಿಕ್ಸ್ ಮಾಡೋ ಅಧಿಕಾರ ಮಾತ್ರ ನಮಗಿದೆ. ಸೀಟು ನೀಟ್ ರ್ಯಾಂಕ್ ಆಧಾರದ ಮೇಲೆ ಪ್ರಾಧಿಕಾರದ ವತಿಯಿಂದನೇ ಸೀಟ್ ಹಂಚಿಕೆ ಆಗುವಂಥದ್ದು ಅಂತ. ಆದರೆ ಮಧ್ಯವರ್ತಿಗಳು ನಾವು ನಿಮಗೆ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡಿ, ನಿಮಗೆ ಇಷ್ಟು ರಿಯಾಯಿತಿ ಕೊಡ್ತೀವಿ, ದಯಮಾಡಿ ನಂಬೇಡಿ. 100% ಸೀಟ್ಗಳು ಪ್ರಾಧಿಕಾರದ ವತಿಯಿಂದ ಅಲಾಟ್ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಅಲಾಟ್ ಮಾಡ್ಕೊಳ್ತಾರೆ, ಆಮೇಲೆ ಕಾಲೇಜಿಗೆ ಹೋಗ್ಬಿಟ್ಟು ಆ ಹುಡುಗ ಅಡ್ಮಿಷನ್ ಆಗಲ್ಲ, ಆ ಸೀಟು ಕಾಲೇಜಿಗೆ ಉಳಿಯುತ್ತೆ, ಅದರಲ್ಲಿ ನನಗೆ ಕೊಡ್ತಾರಂತೆ, ನನಗೆ ಅಡ್ಜಸ್ಟ್ ಮಾಡ್ತಾರಂತೆ. ನೋ, ನಿಮಗೆ ಹೇಳ್ತೀನಿ, ಕಳೆದ ವರ್ಷ 4 ರೌಂಡನ್ನು ನಾವು ಪ್ರಾಧಿಕಾರದಿಂದ ವತಿಯಿಂದ ಮಾಡಿದ್ವಿ. 4 ರೌಂಡ್ ಅಡ್ಮಿಷನ್ ಆದಮೇಲೆ 4 ವಿದ್ಯಾರ್ಥಿಗಳು 4 ಕಾಲೇಜಲ್ಲಿ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಕಾಲೇಜನ್ನು ಬಿಟ್ಟು ಹೋದರು. ಅವ್ರದ್ದು ನಾವು ಫೈನ್ ಹಾಕಿ ಫೋರ್ಫಿಟ್ ಮಾಡಿದ್ವಿ ಅವ್ರದ್ದು ಫೀಸು. ಜೊತೆಗೆ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದಂತೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡಿದ್ವಿ ನಾವು ಕಳೆದ ವರ್ಷ. ಆವಾಗ 4 ಸೀಟನ್ನು ನಾವು ತಗೊಂಡು ನಾವು ಅಲಾಟ್ ಮಾಡಿದ್ದೀವಿ ಬೇಸ್ಡ್ ಆನ್ ರ್ಯಾಂಕ್. ಇಲ್ಲಿ ರ್ಯಾಂಕು ಬೈಪಾಸ್ ಆಗಲ್ಲ. ನಿಮ್ಮ ರ್ಯಾಂಕ್ ಏನಿದೆ, ಎಷ್ಟು ಹುಡುಗರು ಭಾಗವಹಿಸಿದ್ದಾರೆ. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಪೋಷಕರಿಗೆ, ಮ್ಯಾನೇಜ್ಮೆಂಟ್ ನಿಮ್ಮ ಹತ್ರ ಹಣ ಇದೆ, ನೀವು ಮ್ಯಾನೇಜ್ಮೆಂಟ್ ಕಳ್ಸೋದಕ್ಕೇ ಇದ್ದೀರಾ, ನಿಮ್ಮ ಮಗುದು ರ್ಯಾಂಕು ಕಡಿಮೆ ಇದೆ. ಈಗ ಉದಾಹರಣೆಗೆ ಒಂದು 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ, 100 ವಿದ್ಯಾರ್ಥಿಗಳು ಹಣ ಕೊಟ್ಟು ಆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಆದರೆ 10 ಸೀಟ್ ಇದೆ, 100 ವಿದ್ಯಾರ್ಥಿಗಳು ಯಾರು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರ್ತಾರೆ ಎಲ್ಲರೂ ದುಡ್ಡು ಕೊಡೋದಕ್ಕೇ ಭಾಗವಹಿಸಿರ್ತಾರೆ. ಯಾರು 10 ಜನ ಟಾಪರ್ಸ್ ಇರ್ತಾರೆ, ಯಾರ್ದು ನೀಟ್ ರ್ಯಾಂಕ್ ಇರುತ್ತೆ, ಅವರಿಗೆ ಮಾತ್ರ ಸೀಟ್ ಅಲಾಟ್ ಮಾಡ್ತೀವಿ. ನೀವು ಯಾವುದೇ ಬೈಪಾಸಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಅವ್ರು ಪರಿಚಯ ಇದ್ದಾರೆ, ಅವರು ಪರಿಚಯ ಇದ್ದಾರೆ, ಇವ್ರು ಪರಿಚಯ ಇದ್ದಾರೆ, ನನಗೆ ಮೆಂಟರ್ ಹೇಳಿದ್ದಾರೆ, ಬ್ರೋಕರ್ ಹೇಳಿದ್ದಾರೆ, ಇಷ್ಟು ಕಡಿಮೆ, ನೋ, ನಂಬೇಡಿ. ಇದು 100% ನಮ್ಮಿಂದ ಅಲಾಟ್ ಆಗುತ್ತೆ. ಇದು ನಂಬೋದಾ? ಖಂಡಿತ ನಂಬಿ ಅಧಿಕೃತವಾಗಿ ನಾವು ಅಲಾಟ್ ಮಾಡೋರು ಹೇಳ್ತಾ ಇದ್ದೀವಿ. ಜೊತೆಗೆ ಈಗ ಏನು ಮಾಡಬೇಕು, ನೀಟ್ ರಿಸಲ್ಟ್ ಬಂದ ಮೇಲೆ ನಾವು ಕೌನ್ಸಿಲಿಂಗ್ ಶುರು ಮಾಡುವಂಥದ್ದು. ಅಲ್ಲಿಯವರೆಗೆ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೇಳ್ದಂತೆ ನಿಮಗೂ ಹೇಳುವಂಥದ್ದು, ಡೆಂಟಲ್ಲು ಮತ್ತು ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ ಯಾರು ನಿಮ್ಮ ಮಕ್ಕಳಿಗೆ ಕಳಿಸ್ಬೇಕು ಅಂತ ಆಸೆ ಇದೆ, ಕಳೆದ ವರ್ಷ ಯಾವ್ಯಾವ ಕಾಲೇಜಲ್ಲಿ ಸರ್ಕಾರಿ ಸೀಟು, ಓಪನ್ ಸೀಟು, ಮ್ಯಾನೇಜ್ಮೆಂಟ್ ಸೀಟು, ಯಾವ್ಯಾವ ರೌಂಡಲ್ಲಿ ಎಷ್ಟೆಷ್ಟು ನೀಟ್ ರ್ಯಾಂಕಿಗೆ ನಿಂತಿದೆ, ದಯಮಾಡಿ ನೀವು ನಮ್ಮ ವೆಬ್ಸೈಟಲ್ಲಿ ರೌಂಡ್ ವಾರು ಕಟ್ ಆಫ್ ಇದೆ.
ಒಮ್ಮೆ ತಾವು ನೋಡಿ. ನಿಮಗೆ ಯಾರ ಒಂದು ಸಹಾಯನೂ ಬೇಕಾಗಿಲ್ಲ. ನಿಮ್ಮ ವಿದ್ಯಾರ್ಥಿ PUC ಪಾಸ್ ಮಾಡಿದ್ದಾರೆ, ದಯಮಾಡಿ ನಮ್ಮ ವೆಬ್ಸೈಟಲ್ಲಿ ಕಳೆದ ವರ್ಷದ ಕಟ್ ಆಫನ್ನು ನೋಡಿ, ಏನು ಕಟ್ ಆಫ್ ನಿಂತಿದೆ ಅಂತನ್ನುವಂಥದ್ದು ನಿಮಗೊಂದು ಐಡಿಯಾ ಬರುತ್ತೆ. ಅಷ್ಟಕ್ಕೆ ಈ ಸರಿ ನಿಲ್ಲುತ್ತಾ? ಇಲ್ಲ. ತಮಗೆಲ್ಲ ಗೊತ್ತಿದೆ, ಈ ಸರಿ ನೀಟು ಪರೀಕ್ಷೆ ತುಂಬ ಕಷ್ಟ ಇತ್ತು, ಈ ಥರದ್ದೆಲ್ಲದೂ ಇದೆ. ಅದು ನೀಟ್ ರಿಸಲ್ಟ್ ಬಂದ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಆದರೆ ಕಳೆದ ವರ್ಷ ಏನು ಕಟ್ ಆಫ್ ಆಗಿತ್ತು ನಿಮಗೆ ಯಾರೂ ಹೇಳ್ಕೊಡೋದು ಬೇಡ. ನಮ್ಮ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ, ಹೋಗಿ ನಿಮ್ಮ ಮಗು ಕಟ್ ಆಫ್ ಕಳೆದ ವರ್ಷ ಏನಿತ್ತು ಅನ್ನುವಂಥದ್ದು, ಫೀಸ್ ಏನಿತ್ತು ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ನೋಡಿದ್ದೀರಾ. ಈ ವರ್ಷ ಮೆಡಿಕಲ್ಲು ಡೆಂಟಲ್ಲಿಗೆ ಫೀಸನ್ನು ಹೆಚ್ಚು ಮಾಡುವಂಥದ್ದು ಇಲ್ಲ ಅಂತ ಸರ್ಕಾರ ನಿರ್ಧರಿಸಿದೆ. ಅಂದರೆ ಲಾಸ್ಟ್ ಇಯರ್ ಏನಿತ್ತು ಫೀಸು, ಅದೇ ಫೀಸ್ ಈ ವರ್ಷ ಸಹ ಇರುತ್ತೆ. ಮತ್ತು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಅದು ಕಳೆದ ವರ್ಷ ಎಷ್ಟು ಸೀಟ್ ಇದೆ ಅಂತ ಅನ್ನುವಂಥದ್ದು ತಾವು ವೆಬ್ಸೈಟಲ್ಲಿ ನೋಡ್ಕೊಳ್ಳಿ. ಈ ವರ್ಷದ್ದು ಇನ್ನೊಂದು ವಾರದೊಳಗಡೆ ನಾವು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅನ್ನೋ ಸೀಟ್ ಮ್ಯಾಟ್ರಿಕ್ಸನ್ನು ನಮ್ಮ KEA ವೆಬ್ಸೈಟಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ಹಾಗಾಗಿ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ, ದಯಮಾಡಿ ತಾವು ಹಣ ಇದೆ, ನಾವು ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ತೀವಿ, ಹಣ ಇದೆ, ನನಗೆ ಯಾರೋ ಹೆಲ್ಪ್ ಮಾಡಿಬಿಡ್ತಾರೆ, ಹಣ ಇದೆ, ನನಗೆ KEAನಲ್ಲಿ ಎಲ್ಲ ನನಗೆ ಪರಿಚಯ ಇದ್ದಾರೆ, ಕಾಲೇಜಲ್ಲಿ ಪರಿಚಯ ಇದ್ದಾರೆ, ನನಗೆ ಯಾರೋ ದೊಡ್ಡ ಜನ ಪರಿಚಯ ಇದ್ದಾರೆ, ನಾನು ಮ್ಯಾನೇಜ್ ಮಾಡಿಬಿಟ್ಟು ಸೀಟ್ ತಗೊಳ್ತೀನಿ. ಖಂಡಿತ ಪೋಷಕರು ನಂಬೇಡಿ, ವಿದ್ಯಾರ್ಥಿಗಳನ್ನು ನಂಬೇಡಿ, ಅದಕ್ಕೆ ಅವಕಾಶ ಇಲ್ಲ. 100% ಪಾರದರ್ಶಕವಾಗಿ ಸೀಟು ಹಂಚಿಕೆ ಪ್ರಾಧಿಕಾರದ ವತಿಯಿಂದ ಆಗುತ್ತೆ. ತಮಗೆ ಪ್ರತಿ ಹಂತದಲ್ಲಿ ನಾವು ತಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದನೇ ನಾವು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಧಿಕಾರದ ಯೂಟ್ಯೂಬ್ ಚಾನಲ್ ಸಹ ಇದೆ, ತಾವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಯಾವ್ಯಾವ ನಮ್ಮ ಲೇಟೆಸ್ಟ್ ವೀಡಿಯೋಸ್ ಬರುತ್ತೆ ತಮಗೆ ಸಿಗ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ.